ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅತಿಯಾದರೆ ಅಮೃತನೂ ವಿಷ ಅನ್ನೋದು ಇಲ್ಲಿ ನಿಜ ಆಯಿತು. ರಾಜ ತನ್ನ ಪ್ರಜೆಗಳಿಗೆಲ್ಲ ನ್ಯಾಯ ನೀತಿ ಹೇಳೋನು, ಆದರೆ ಅವನಿಬ್ಬರು ಆಪ್ತರು ಏನೇ ಹೇಳಿದ್ರು ಕಣ್ಣು ಮುಚ್ಚಿ ನಂಬೋನು. ಅವ್ರು ಮಾಡೋ ಪ್ರತಿ ತಪ್ಪನ್ನು ಉಫಿ ಮಾಫಿ ಅಂತ ಮತ್ತೊಂದು ಅವಕಾಶನ ಕೊಡ್ತಿದ್ದ ಅಂತಾಳೆ ಭಾರ್ಗವಿ. ಮಗಳೇ, ಅವರಿಬ್ಬರು ಬದಲಾದ್ರಾ ಅಂತಾನೆ ಶ್ರೀಮಂತ. ಮನುಷ್ಯರಾಗಲ್ಲ, ರಾಕ್ಷಸರಾಗಿ ಬದಲಾದ್ರು, ಕಾಲನೇ ಬದಲಾಯಿಸೋಕೆ ನೋಡಿದ್ರು ಅಂತಾಳೆ ಭಾರ್ಗವಿ. ಅಂದರೆ ಮಗಳೇ, ನಮ್ಮ ರಾಜನ ವಿರುದ್ಧನೇ ತಿರುಗಿ ಬಿದ್ರಾ ಅಂತಾನೆ ಶ್ರೀಮಂತ. ತಪ್ಪು ಮಾಡಿದಾಗೆಲ್ಲ ಕ್ಷಮಿಸ್ತಾ ಇದ್ನಲ್ಲ ರಾಜ, ಅದನ್ನು ರಾಜನ ದೊಡ್ಡ ಗುಣ ಅಂದ್ಕೊಳ್ಳೋದು ಬಿಟ್ಟು ತಮ್ಮದೇ ಸೂಪರ್ ಪವರ್ ಅಂದ್ಕೊಂಡ್ರು. ರಾಜನ ಅರ್ಥ ಮಾಡ್ಕೊಳ್ಳೋ ಬದಲು ಅವನ ಸಿಂಹಾಸನದ ಮೇಲೆ ಕಣ್ಣು ಹಾಕಿದ್ರು ಅಂತಾಳೆ ಭಾರ್ಗವಿ. ಅಯ್ಯೋ ಶಿವನೇ, ಈ ವಿಷಯ ನಮ್ಮ ರಾಜನಿಗೆ ಗೊತ್ತಾಗ್ಲಿಲ್ವೇ ಅಂತಾನೆ ಶ್ರೀಮಂತ. ರಾಜ ಅವ್ರು ಹಾಕಿರೋ ಪ್ರೀತಿ ನಂಬಿಕೆ ಮುಖವಾಡ ನೋಡಿ ಮೋಸ ಹೋಗಿದ್ರು, ಅವ್ರ ಮೇಲಿರೋ ಮಮತೆಯಲ್ಲಿ ಕುರುಡಾಗಿದ್ದ ಅಂತಾಳೆ ಭಾರ್ಗವಿ. ಆಗ ಶಕುಂತಲಾಗೆ ಅದು JP ಬಗ್ಗೆನೇ ಹೇಳ್ತಾ ಇರೋ ಕತೆ ಅಂತ ಗೊತ್ತಾಗುತ್ತೆ. ಭಾರ್ಗವಿ ಬಗ್ಗೆ ಹೆಮ್ಮೆ ಅಂತ ಅನಿಸುತ್ತೆ. ನಂತರ ರಾಕ್ಷಸರು ಏನು ಮಾಡಿದ್ರು ಅಂತಾನೆ ಶ್ರೀಮಂತ. ಈಗ ಇಡೀ ಸಾಮ್ರಾಜ್ಯನೇ ಒಂದಾಗಿವೆ. ಆ ರಾಕ್ಷಸರೆಲ್ಲ ಆ ಒಂದು ಗಾಳಿ ಕಣ ಕೂಡ ರಾಜನ ಕಡೆ ನುಸುಳೋಕ್ಕಾಗಲ್ಲ ಅಂತಾಳೆ ಭಾರ್ಗವಿ. ಇನ್ನು ಆ ರಾಕ್ಷಸರು ರುಂಡಗಳ ಚೆಂಡಾಡೋದೆ ಅಂತಾನೆ ಶ್ರೀಮಂತ. ಭಾರ್ಗವಿ ಕತ್ಲೆಯಲ್ಲಿರೋ ರಾಜನ ಗೊಂಬೆನ ಆಗ ಹಿಡ್ಕೊಂಡು ಮುಂದೆ ಬರ್ತಾಳೆ. JP ಖುಷಿಯಿಂದ ಎದ್ದು ಬಂದು ಆ ರಾಜನ ಗೊಂಬೆನ ಹಿಡ್ಕೊಂಡು ನಗ್ತಾರೆ. ಅಂದರೆ ಅವರಿಗೆ ಗೊತ್ತಾಗೋಗುತ್ತೆ, ತಾನೇ ರಾಜ ತನ್ನ ಬಗ್ಗೆನೇ ಭಾರ್ಗವಿ ಹೇಳಿದ್ದು ಅಂತ ಖುಷಿ ಆಗ್ತಾರೆ JP. ಎಲ್ಲರೂ ಬೇಜಾರಲ್ಲಿರುವಾಗ ಅವರಿಗೆಲ್ಲ ಗೆಲುವಿನ ಕತೆ ಹೇಳಿ ಎಲ್ಲರನ್ನ ಖುಷಿಪಡಿಸ್ತಾಳೆ ಭಾರ್ಗವಿ. ನಾವೆಲ್ಲರೂ ಒಟ್ಟಾಗಿದ್ದೇವೆ, ಇನ್ಯಾರಿಗೂ ಮಾವನ್ನ ಏನೂ ಮಾಡೋಕ್ಕಾಗಲ್ಲ, ಯಾರೂ ಭಯಪಡೋದು ಬೇಕಾಗಿಲ್ಲ ಅಂತ ಇಂಡೈರೆಕ್ಟಾಗಿ ಭಾರ್ಗವಿ ಕತೆಗಳ ಮೂಲಕ ಎಲ್ರಿಗೂ ಹೇಳ್ತಾಳೆ. ಅರ್ಜುನ್ ಸಹ ತುಂಬ ಖುಷಿಯಾಗ್ತಾನೆ. ಆಗ ಭಾರ್ಗವಿ, ಮಾವ ನೀವು ಯಾರಿಗೂ ಹೆದರೋದು ಬೇಕಾಗಿಲ್ಲ ಮಾವ, ನಿಮ್ಗೇನಾಗೋದಕ್ಕೂ ನಾನು ಅರ್ಜುನ್ ಬಿಡೋದಿಲ್ಲ, ನಿಮ್ಮನ್ನು ಕಾಪಾಡೋ ಸಂಪೂರ್ಣ ಜವಾಬ್ದಾರಿ ನಮ್ಮದು. ಆ ಗಂಗಾ ಏನೇ ತಿಪ್ಪಲಾಗ ಹೊಡೆದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ, ಅದರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೊಬೇಡಿ, ಎಲ್ಲರೂ ನೆಮ್ಮದಿಯಿಂದ ಊಟ ಮಾಡೋಣ ಅಂತಾಳೆ ಭಾರ್ಗವಿ. ಆಗ ಶಕುಂತಲ, ಕರೆಂಟ್ ಇಲ್ವಲ್ಲಮ್ಮ, ಹೇಗೆ ಊಟ ಮಾಡೋದು ಕತ್ಲಲ್ಲಿ ಅಂತಾರೆ. ಆಗ ಭಾರ್ಗವಿ ಬೃಂದ ಕಿತ್ತಿಟ್ಟಿರೋ ಫ್ಯೂಸನ್ನು ಹೋಗಿ ಹಾಕ್ತಾಳೆ. ಆಗ ಕರೆಂಟ್ ಬರುತ್ತೆ. ಬೃಂದ ಮಾತ್ರ, ನಾನೇನೋ ಯೋಚನೆ ಮಾಡಿದರೆ ಇನ್ನೇನೋ ಆಗೋಯ್ತಲ್ಲ, ಮನೆಯವರೆಲ್ಲ ನರಳಿ ಸಾಯಬೇಕು ಅಂತ ಅಂದ್ಕೊಂಡೆ, ಈ ಭಾರ್ಗವಿ ಎಲ್ಲದಕ್ಕೂ ಕಲ್ಲು ಹಾಕ್ತಿದ್ದಾಳೆ, ಇವಳಿಂದಾಗಿ ನನ್ನ ಪ್ಲ್ಯಾನ್ ಎಲ್ಲ ಹಾಳಾಯಿತು ಅಂತ ಬೈಕೋತಾಳೆ. ಆಗ ಭಾರ್ಗವಿ ಮತ್ತೆ ಮನೆಯವರೆಲ್ಲ ಸಂತೋಷದಿಂದ ನಗ್ತಾ ಊಟ ಮಾಡ್ತಾರೆ. ಈಚೆ ಆರ್ಕೆ, ಗಂಗಾ ಮತ್ತು ಶಕ್ತಿ ಹತ್ರ JP ಪಾಟೀಲು ಇನ್ನೊಂದು ಸಲ ಕೋರ್ಟ್ ಮೆಟ್ಲು ಹತ್ತಲಿ, ಅವನ ವಿರುದ್ಧ ನನ್ನ ಹತ್ರ ಎಲ್ಲ ಸಾಕ್ಷಿನೂ ರೆಡಿಯಾಗಿದೆ, ಅವನು ಇನ್ನೂ ಜೈಲಿಂದ ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿ ಅವನ್ನ ಲಾಕ್ ಮಾಡ್ತೀನಿ ಅಂತಾನೆ. JP ಜೈಲು ಊಟ ಮಾಡ್ಕೊಂಡಿರಲಿ, ಈ ಕಡೆ ಮನೆಯವರೆಲ್ಲ ಬೀದಿ ಭಿಕ್ಷೆ ಬಿಡೋ ಹಾಗೆ ಮಾಡೋಣ, ಆಗ ಭಾರ್ಗವಿ ಕಣ್ಣಲ್ಲಿ ಭಯ ಕಾಣಿಸುತ್ತೆ ಅಂತಾನೆ ಶಕ್ತಿ. ಅಷ್ಟಾದರೆ ಅವಳು ಸಾಲದು, ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು, ಪ್ರಾಣ ಭಿಕ್ಷೆ ಕೇಳಬೇಕು ಅಂತಾಳೆ ಗಂಗಾ. ಎಲ್ಲನೂ ಹಾಗೆ ಆಗುತ್ತೆ. ಇವನು ಒಂದು ಥಿಂಗ್, ಭಾರ್ಗವಿ ತಾನು ಗೆಲ್ತೀನಿ ಅನ್ನೋ ಭಾವನೆಯಲ್ಲಿ JPಗೆ ಏನೂ ಆಗಲ್ಲ ಅಂತ ಕನಸು ಕಾಣ್ತಾ ಇರಲಿ, ಆದರೆ ನಾವು ಅವಳಿಗೆ ಸರಿಯಾಗಿ ಪೆಟ್ಟು ಕೊಡೋಣ, ಅವಳು ಊಹಿಸ್ಲೂಬಾರ್ದು, ಆ ರೀತಿಯಲ್ಲೇ ಅವಳು ನರಳಾಡಬೇಕು, ಆ ರೀತಿ ಮಾಡೋಣ ಅಂತಾರೆ ಆರ್ಕೆ. ಅವಳು ನನ್ನ ಹೆಂಡ್ತಿನ ಜೈಲಿಗೆ ಕಳಿಸಿದ್ಲು, ನನ್ನ ಮಗಳ ಜೀವನ ಹಾಳಾಗೋ ಹಾಗೆ ಮಾಡಿದ್ಲು, ಅದೆಲ್ಲದಕ್ಕೂ ಸರಿಯಾಗಿ ಅವಳಿಗೆ ಒಂದು ದೊಡ್ಡ ಪೆಟ್ಟನ್ನೇ ಕೊಡಬೇಕು ಆರ್ಕೆ. ಅವಳು ಇನ್ಯಾವತ್ತೂ ಕೋರ್ಟ್ ಕಡೆ ತಲೆ ಹಾಕಬಾರ್ದು, ಆ ರೀತಿ ಮಾಡಬೇಕು. ಒಂದು ಕಡೆ JP ಜೈಲಿನಲ್ಲಿದ್ದರೆ ಇನ್ನೊಂದು ಕಡೆ ಮನೆಯವರೆಲ್ಲ ಒಂದು ತುತ್ತ ಅನ್ನಕ್ಕೂ ಗತಿ ಇಲ್ಲದೆ ಪರದಾಡೋದನ್ನು ನೋಡೋಕ್ಕಾಗದೆ ಅಸಹಾಯಕ ಪರಿಸ್ಥಿತಿನಲ್ಲಿ ನಮ್ಮ ಹತ್ರ ಬಂದು ತಪ್ಪಾಯಿತು, ಇನ್ನು ಈ ರೀತಿಯೆಲ್ಲ ಮಾಡೋದಿಲ್ಲ ಅಂತ ಬೇಡ್ಕೋಬೇಕು. ಯಾಕಾದರೂ ನಾನು ಗಂಗಾ ವಿರುದ್ಧ ಹೋದ್ನೋ ಅನ್ನೋ ರೀತಿಲಿ ಅವಳು ನರಳಾಡಬೇಕು, ಆ ರೀತಿ ಮಾಡಬೇಕು ಅಂತಾರೆ ಶಕ್ತಿ. ಅವಳ ಅಪ್ಪನ ಆಕ್ಸಿಡೆಂಟಲ್ಲಿ ಕೊಂದೆ, ಅವಳ ಮಾವನ ಜೈಲಿಗೆ ಕಳಿಸ್ದೆ, ಇನ್ನು ಅವಳ ಮನೆಯವರನ್ನೆಲ್ಲ ಬೀದಿಗೆ ತಂದು ನಿಲ್ಲಿಸಿದ್ದೀನಿ, ಅವಳು ಏನು ಮಾಡೋಕ್ಕಾಗದೆ ಇರೋ ಅಸಹಾಯಕ ಪರಿಸ್ಥಿತಿಗೆ ಬಂದರೆ ನನ್ನ ಆಸೆ ನೆರವೇರುತ್ತೆ, ಆಗ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಶಕ್ತಿ. ಆದರೆ ಭಾರ್ಗವಿ ಬಗ್ಗೆ ನನಗೆ ಒಂದು ಅನುಮಾನ ಇದೆ, ಅವಳು ಇಷ್ಟಕ್ಕೆ ಎಲ್ಲ ಸುಮ್ಮನಾಗಲ್ಲ, ಏನಾದರೂ ಒಂದು ಐಡಿಯಾ ಮಾಡಿ ನನ್ನನ್ನು ಜೈಲಿಗೆ ಕಳಿಸೋ ಪ್ಲ್ಯಾನ್ ಮಾಡಿಯೇ ಮಾಡ್ತಾಳೆ. ಅದೇನು ಅಂತ ಆ ಬೃಂದಂಗೆ ಕಾಲ್ ಮಾಡಿ ತಿಳ್ಕೊಬೇಕು, ಅದಕ್ಕೆ ತಾನೇ ನಾವು ಅವಳನ್ನು ಅಲ್ಲಿ ಕಳಿಸಿರೋದು ಅಂತಾಳೆ ಗಂಗಾ. ಮೊದಲು ನೀನು ಆ ಕೆಲಸನ ಮಾಡು, ಅದರಿಂದ ಏನಾದರೂ ಕ್ಲೂ ಸಿಗ್ಬೋದು ಅಂತಾರೆ ಶಕ್ತಿ. ಹೌದು ಗಂಗಾಜಿ, ಅವಳ ಪ್ಲ್ಯಾನ್ ಬಗ್ಗೆ ಗೊತ್ತಾದರೆ ನಮಗೆ ಕೇಸ್ ಗೆಲ್ಲೋದಕ್ಕೆ ಈಸಿ ಆಗುತ್ತೆ, ಫೋನ್ ಮಾಡಿ
ಫೋನ್ ಮಾಡಿ ಅಂತಾನೆ ಆರ್ಕೆ. ಆಗ ಗಂಗಾ ಬೃಂದಂಗೆ ಕಾಲ್ ಮಾಡ್ತಾಳೆ. ಬೃಂದ ಮನೆಯಿಂದ ಆಚೆ ಬಂದು ಹಲೋ ಹೇಳಿ ಅತ್ತೆ ಅಂತಾಳೆ. ಬೃಂದ, ನಿನಗೆ ಹೇಳಿರೋ ಕೆಲಸನ ನೀನು ಸರಿಯಾಗಿ ಮಾಡ್ತಿದ್ಯಾ? ಭಾರ್ಗವಿ ಮೇಲೆ ಒಂದು ಕಣ್ಣನ್ನು ಇಟ್ಟಿದ್ಯಾ ತಾನೆ? ಯಾವುದೇ ಕಾರಣಕ್ಕೂ ಅವಳು ಈ ಕೇಸನ್ನು ಗೆಲ್ಲಬಾರ್ದು. ಗೆದ್ದಿದ್ದೇ ಆದರೆ ನಿನಗೆ ಆ ಮನೆ ಸಿಗೋದಿಲ್ಲ, ಆಸ್ತಿ ಸಿಗೋದಿಲ್ಲ, ಚಿಪ್ಪೆಗತಿ. ಅವಳು ಏನಾದರೂ ಸಾಕ್ಷಿನ ಹುಡುಕ್ತಿದ್ದಾಳಾ? ಸಾಕ್ಷಿ ಏನಾದರೂ ಸಿಕ್ಕಿದ್ಯಾ? ನಿನಗೇನಾದರೂ ಡೌಟ್ ಬಂದಿದ್ಯಾ ಅಂತಾಳೆ ಗಂಗಾ. ಇಲ್ಲ ಅತ್ತೆ, ಅವಳು ಮನೇಲಿ ಎಲ್ಲರೂ ಬೇಜಾರಾಗಿದ್ದಾರೆ, ಅವ್ರ ಮನಸ್ಸನ್ನು ಸರಿ ಮಾಡಬೇಕು ಅಂತ ಅದೇನೋ ರಾಜನ ಕತೆ ಹೇಳ್ಕೊಂಡು ಕೂತಿದ್ದಾಳೆ. ಅವಳಿಗೆ ಯಾವ ಕ್ಲೂನೂ ಸಿಕ್ಕಿಲ್ಲ. ಈ ಕೇಸನ್ನು ಗೆಲ್ಲೋದು ನೀವೇ ಅತ್ತೆ, ಅದರ ಬಗ್ಗೆ ಅನುಮಾನನೇ ಬೇಡ. ಅವಳಿಗೆ ಏನು ಕಿಸಿಯೋಕ್ಕಾಗಲ್ಲ. ಮಾವ ಜೈಲಿಗೆ ಹೋದರೆ ಮನೆಯವರಿಗೆ ಇವಳ ಬಗ್ಗೆ ಇರೋ ಒಳ್ಳೆ ಭಾವನೆ ಎಲ್ಲ ಹೊರಟೋಗುತ್ತೆ. ಎಲ್ಲರೂ ಇವಳನ್ನು ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾರೆ. ನೋಡ್ತಾ ಇರಿ ಅತ್ತೆ, ಈ ಕೇಸ್ ಗೆಲ್ಲೋದು ನೀವೇ, ಆ ಮನೆ ಯಜಮಾನಿ ನಾನೇ ಅಂತಾಳೆ ಬೃಂದ. ಅಷ್ಟಾದರೆ ಸಾಕು ಬೃಂದ, ನಿನ್ನನ್ನೇ ನಂಬಿದ್ದೀನಿ. ನೀನು ಭಾರ್ಗವಿ ಮೇಲೆ ಒಂದು ಕಣ್ಣನ್ನು ಇಟ್ಟಿರು ಅಂತಾಳೆ ಗಂಗಾ. ಸರಿ ಅತ್ತೆ, ಅದ್ರ ಬಗ್ಗೆ ನಿಮಗೆ ಯಾವುದೇ ಅನುಮಾನ ಬೇಡ ಅಂತ ಬೃಂದ ಕಾಲ್ ಕಟ್ ಮಾಡ್ತಾಳೆ. ಈಚೆ ಭಾರ್ಗವಿ ತಾರಾಗೆ ಕಾಲ್ ಮಾಡಿ ಒಂದು ಜಾಗಕ್ಕೆ ಬರೋದಕ್ಕೆ ಹೇಳ್ತಾಳೆ. ತಾರಾ ಬರ್ತಾಳೆ. ಅದೇನು ವಿಷಯ ಭಾರ್ಗವಿ ಬರೋಕೆ ಹೇಳಿದ್ದು ಅಂತಾಳೆ ತಾರಾ. ಅದು ನಾನು ಆ ಗಂಗಾ ಬೆರಳಚ್ಚನ್ನು ಕಲೆಕ್ಟ್ ಮಾಡಿದ್ದೀನಿ, ಅದನ್ನು ನೀನು ತಗೊಂಡೋಗಿ ಪರೀಕ್ಷೆ ಮಾಡಿಸ್ಬೇಕು ಅಂತಾಳೆ ಭಾರ್ಗವಿ. ಸರಿ ಭಾರ್ಗವಿ, ಖಂಡಿತ ನಾನು ಅದನ್ನು ಪರೀಕ್ಷೆ ಮಾಡಿಸ್ತೀನಿ. ಅವಳು ನಡೆಸ್ತಾ ಇರೋ ಟ್ರಸ್ಟ್ನ ಬ್ಯಾಂಕ್ ಅಕೌಂಟ್ನ ಅವಳು ಬೆರಳಚ್ಚು ಮ್ಯಾಚ್ ಆಗುತ್ತಾ ಅಂತ ನೋಡಬೇಕು. ಅದು ಮ್ಯಾಚ್ ಆದರೆ ನಾವು ಗೆದ್ದ ಹಾಗೆ ಅಂತಾಳೆ ತಾರಾ. ಸರಿ ತಾರಾ, ನಾನು ಹೆಚ್ಚೊತ್ತು ಇಲ್ಲೇ ಇದ್ದರೆ ಅದರಿಂದ ತೊಂದರೆ ಆಗ್ಬೋದು. ನೀವು ಇನ್ನು ಹೊರಡಿ, ನನಗೆ ವಿಷಯ ಏನಾಯ್ತು ಅನ್ನೋದನ್ನು ತಿಳಿಸಿ ಅಂತಾಳೆ ಭಾರ್ಗವಿ. ಸರಿ ಅಂತ ತಾರಾ ಅಲ್ಲಿಂದ ಹೋಗ್ತಾಳೆ. ಈಚೆ ಬೆಳಿಗ್ಗೆ ಅರ್ಜುನ್ ಎದ್ದಿರೋದೇ ಇಲ್ಲ. ಆಗ ಭಾರ್ಗವಿ ಎದ್ದು ಎದ್ದೇಳಿ ಪಾರ್ಥ ಅಂತ ಅರ್ಜುನ್ನ ಎಬ್ಬಿಸ್ತಾಳೆ. ಆಗ ಅರ್ಜುನ್ ಭಾರ್ಗವಿ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಸುಮ್ಮನೆ ಮಲ್ಕೊಳ್ಳಿ ಭಾರ್ಗವಿ ಅಂತಾನೆ. ಆಗ ಭಾರ್ಗವಿ ಅವನ ಹಣೆಗೆ ಮುತ್ತನ್ನು ಕೊಡ್ತಾಳೆ. ಆಗ ಶಾಕ್ನಿಂದ ಅರ್ಜುನ್ ಎದ್ದು ಕೂತ್ಕೋತಾನೆ. ನೀವು ನನಗೆ ಮುತ್ತು ಕೊಟ್ರಾ ಅಂತಾನೆ. ಹಗ್ಲು ಕನಸು ಕಾಣ್ತಾ ಇರೋದು ನೀವು ಅಂತಾಳೆ ಭಾರ್ಗವಿ. ಇಲ್ಲ ಕಣ್ರಿ, ನೀವು ಕೊಟ್ರಿ ಅಂತಾನೆ ಅರ್ಜುನ್. ಈಗೇನು ಬೇಡವಾ? ಹಾಗಿದ್ರೆ ವಾಪಸ್ ಕೊಡಿ ಅಂತಾಳೆ ಭಾರ್ಗವಿ. ಅಂತ ಶಾಕ್ನಿಂದ ನೋಡ್ತಾನೆ ಅರ್ಜುನ್. ಕೊಡಿ, ಇಲ್ಲ ಅಂದರೆ ನಾನೇ ನಿಮಗೆ ಇನ್ನೊಂದು ಕೊಡ್ತೀನಿ, ನನಗೇನು ಭಯ ಇಲ್ಲಪ್ಪ ಅಂತಾಳೆ ಭಾರ್ಗವಿ. ಯಾರಾದರೂ ನೋಡಿದರೆ ಕಷ್ಟ ಅಂತಾನೆ ಅರ್ಜುನ್. ಯಾರೂ ನೋಡೋದಿಲ್ಲ, ಸುಮ್ಮನೆ ಕೊಡಿ ಅಂತಾಳೆ ಭಾರ್ಗವಿ. ಆಗ ಅರ್ಜುನ್ ಅವಳ ಮುಂಗುರಳನ್ನು ಹಿಂದಕ್ಕೆ ಸರಿಸಿ ಅವಳ ಕೆನ್ನೆಗೆ ಒಂದು ಮುತ್ತನ್ನು ಕೊಡ್ತಾನೆ. ಭಾರ್ಗವಿ ಪ್ರೀತಿಯಿಂದ ಅರ್ಜುನ್ನ ನೋಡ್ತಾ ನಾಚ್ಕೋತಾಳೆ. ಗಟ್ಟಿಯಾಗಿ ಅರ್ಜುನ್ನ ತಪ್ಕೋತಾಳೆ. ಹಾಗೆ ಒಬ್ರನ್ನೊಬ್ಬರು ತಪ್ಕೊಂಡು ಕಳೆದು ಹೋಗ್ತಾರೆ. ಈಚೆ ತಾರಾ ಭಾರ್ಗವಿ ಕೊಟ್ಟಿರೋ ಬೆರಳಚ್ಚನ್ನು ಇನ್ವೆಸ್ಟಿಗೇಷನ್ ಮಾಡಿ ಅದರಲ್ಲಿ ಸಿಕ್ಕಿರೋ ಸಾಕ್ಷಿಗಳನ್ನೆಲ್ಲ ಕಲೆಕ್ಟ್ ಮಾಡ್ತಾಳೆ. ನಂತರ ಭಾರ್ಗವಿಗೆ ಕಾಲ್ ಮಾಡಿ ಗಂಗಾ ಬೆರಳಚ್ಚು ಮತ್ತು ಬ್ಯಾಂಕ್ ಖಾತೆನಲ್ಲಿರೋ ಬೆರಳಚ್ಚು ಮ್ಯಾಚ್ ಆಗ್ತಿದೆ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಹೌದಾ ಅಂತ, ಈ ವಿಷಯ ಆದಷ್ಟು ಲೀಕ್ ಆಗದೆ ಇರೋ ಹಾಗೆ ನೋಡ್ಕೊ, ಸಿಕ್ಕಿರೋ ಸಾಕ್ಷಿನೆಲ್ಲ ನಾನೇ ಬಂದು ಕಲೆಕ್ಟ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿ, ಗಂಗಾ ನಿನಗೆ ಜೈಲಿಗೆ ಕಳಿಸೋ ಟೈಮ್ ಬಂದಾಯಿತು. ನಿನಗೆ ಜೀವಾವಧಿ ಶಿಕ್ಷೆ ಅಲ್ಲ ಕಣೆ, ಎಷ್ಟೋ ಮಕ್ಕಳು ಪ್ರಾಣ ತಿಂದಿರೋ ನಿನಗೆ ನಾನು ಮರಣದಂಡನೆ ಶಿಕ್ಷೆನೇ ಕೊಡಿಸ್ತೀನಿ ಅಂತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.